ಸ್ವಾಗತ. ಆರ್ಥಿಕ ತಜ್ಞರಾದ ಕೇಶವ್ ಸರ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಅದನ್ನು ಹೊರತುಪಡಿಸಿ ನೋಡಿದ್ರೆ ಈಗ ಲಾಸ್ಟ್ ಟೈಮ್ ನಿಮಗೆ ಸುಮ್ಮನೆ ಒಂದು ಅಂಕಿಅಂಶ ಕೊಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ದು ನಮ್ಮಲ್ಲಿ ಫೈಲ್ ಮಾಡ್ತಿರೋರು 9 ಕೋಟಿ ಜನ ಇದ್ದಾರೆ. ಆದರೆ ಆಕ್ಚುಯಲ್ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರ ಸಂಖ್ಯೆ ನಿಮಗೆ 3 ಕೋಟಿ 3.2 ಕೋಟಿ ಇನಿಷಿಯಲ್ ಎಸ್ಟಿಮೇಟ್ಸ್ ಹೇಳುತ್ತೆ. ಎಸ್. ಸೊ ಇಷ್ಟು ಕಡಿಮೆ ಜನ ಇಷ್ಟು ದೊಡ್ಡ ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹೌದು, ಇದೇ ಆದಾಯ ಕೊಡಲಿ, ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮ ರಿಸೋರ್ಸಸ್ ಎಲ್ಲಿಂದ ಮತ್ತೆ ಈಗ ಆಗಲೇ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. 12.75 ಸ್ಯಾಲ್ರಿ ಕ್ಲಾಸ್ಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ. 12 lakhs ಮಾಮೂಲಿ ಇವ್ರಿಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚು ಬಹುಶಃ ದಿಲ್ ಮಾಂಗೆ ಮೋರ್ ನಿಜ. ಆದರೆ ಆರ್ಥಿಕತೆಯನ್ನು ನೋಡಬೇಕು, ಅವರು ನಡೆಸಬೇಕಲ್ವಾ, ದೇಶವನ್ನ ಮುನ್ನಡೆಸಬೇಕು. ಅದಕ್ಕೆ ಸೊ ಹಾಗಾಗಿ ನಾನು ಈ ಫಿಸ್ಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದಕ್ಕೆ ಫಸ್ಟ್ ಥಮ್ಸ್ ಅಪ್, 2 thumbs up, ನಾಟ್ 1 ಫಾರ್ ದಿಸ್ ಬಜೆಟ್. ಮತ್ತೆ ಇನ್ನೂ ಒಂದು ಮುಖ್ಯವಾದ್ದು, ನಾಟ್ ಜಸ್ಟ್ ಫಿಸ್ಕಲ್ ಡೆಫಿಸಿಟ್ ಇಂದ ನಾನು ಇದಕ್ಕೆ ಥಮ್ಸ್ ಅಪ್ ಕೊಡ್ತಾ ಇಲ್ಲ. ಇಲ್ಲಿ ನೀವು ಓವರ್ ಆಲ್ ಕೆಪೆಕ್ಸಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡುವ. 12.2 lakh crores, 12.2 ಟ್ರಿಲಿಯನ್ ಹಣನ ನಾವು ಕ್ಯಾಪೆಕ್ಸ್ಗೆ ಹಾಕ್ತಾ ಇದ್ವಿ. ಆದರೆ ಅದಕ್ಕೆ ಹಣ ನೀವು ನೋಡಿದ್ರೆ ಲಾಸ್ಟ್ ಟೈಮ್ ಬಾರೋಯಿಂಗ್ಸ್ಗೂ ಈ ಸರಿ ಬಾರೋಯಿಂಗ್ಸ್ಗೂ ಒಂದು ವ್ಯತ್ಯಾಸ ಕಾಣುತ್ತೆ. ಆ ಬಾರೋಯಿಂಗ್ಸ್ ಅಲ್ಲಿ ನಮಗೆ ಏನು ಕಾಣ್ತಾ ಇದೆ ಅಂತಂದ್ರೆ, ಈ ಸರಿ ನಾವು ನೆಟ್ ಬಾರೋಯಿಂಗ್ ಮಾಡ್ತಾ ಇರೋದು 11.78 crores. ಓಕೆ. ಅಂದ್ರೆ ನಾವು ಏನು ಕೆಪೆಕ್ಸ್ ಮೇಲೆ ಹಾಕ್ತಾ ಇದ್ದೀವಿ ಅದಕ್ಕಿಂತ ಕಡಿಮೆ ನೆಟ್ ಸಾಲನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕಿಲ್ಲಿ. ಅದು ನಾವು ಬಹುತೇಕ ಚರ್ಚೆಗಳಲ್ಲಿ ಮಿಸ್ ಆಗ್ತಾ ಇದೆ. ಹಂಗಾಗಿ ಆಯವ್ಯಯ ಏನೋ ಇದೇನೋ ಇಲ್ಲ ಅನ್ನೋ ಹತ್ರ. ಈಗ ಕೆಪೆಕ್ಸ್ನ ಮಾಡುವಾಗ ಎಲ್ಲರಿಗೂ ಅನುಕೂಲ ಆಗೋದಿದು. ಕೆಲಸ ಸಿಕ್ಕುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ, ಅಸೆಟ್ ಕ್ರಿಯೇಟ್ ಆಗುತ್ತೆ. ನಾವು ಯಾವಾಗೋ ಮಾತಾಡ್ತೀವಿ ಈ ಜಂಗುಳಿಲಿ ಹೋಗಕ್ಕಾಗಲ್ಲ, ಅದಾಗಲ್ಲ, ಇದಾಗಲ್ಲ ಅಂತ. ಬಟ್ ನಿಮ್ಗೆ ಒಂದ್ಸರಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆದರೆ ರೈತರಿಗೆ ಅನುಕೂಲ ಆಗುತ್ತೆ, ಇಂಡಸ್ಟ್ರಿಯಲ್ ಅರ್ಥ ಆಗುತ್ತೆ, ಅನುಕೂಲ ಆಗುತ್ತೆ, ನನಗೆ ಅನುಕೂಲ ಆಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ, ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮಿಕ್ಕಿದ ದುಡ್ಡನ್ನು ಎಲ್ಲಿಂದ ತಂದಿದ್ದಾರೆ ಅಂದ್ರೇನು ಅದು ಒಂದು ಕೇರ್ಫುಲ್ ಪ್ಲಾನಿಂಗ್ ಆಗಿದೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈ 28.7 lakh crores ಏನು ತಂದಿದ್ದಾರೆ, ಇದು ನಾನ್ ಡೆಟ್ ರೆಸಿಪ್ಟ್ಸ್ ತಂದಿದ್ದಾರೆ. ನಾನ್ ಡೆಟ್ ರೆಸಿಪ್ಟ್ಸ್ ಅಂದ್ರೆ ಇವು ನಮಗೆ ಮತ್ತೆ ಬಡ್ಡಿ ಕಟ್ಟುವ ರೀತಿಯಲ್ಲಿ ಮಾಡುವಂಥದ್ದಲ್ಲ. ಅವು ನಮಗೆ ಈ ಡಿವಿಡೆಂಡ್ಸ್ ಇಂದ, ಈ ಪಬ್ಲಿಕ್ ಸೆಕ್ಟರ್ ಇಂದ ಡಿವಿಡೆಂಡ್ಸ್ ಬರೋದಿರ್ಬೋದು, ಇಲ್ಲ ಫೈನ್ಸ್ ಏನ್ ಕಲೆಕ್ಟ್ ಮಾಡ್ತಾರೆ, ಪಾಸ್ಪೋರ್ಟ್ ಫೀಸ್ ಕಲೆಕ್ಟ್ ಮಾಡ್ತಾರೆ, ಸರ್ವಿಸಸ್ ಕೊಟ್ಟಾಗ ಏನ್ ಸರ್ಕಾರ ಫೀಸ್ ಕಲೆಕ್ಟ್ ಮಾಡುತ್ತೆ, ಅವುಗಳ ಮೇಲೆ ಆಗುವಂಥದ್ದು. ಸೊ ಹಾಗಾಗಿ ನಾನ್ ಡೆಟ್ ಇಂದ ಹೆಚ್ಚು ಮಾಡಿರೋದ್ರಿಂದ ನಮಗೆ ಡೆಟ್ ಅನ್ನೋದು ಏನಿದೆ, ಸಾಲ ಅನ್ನೋದು ಕಂಟ್ರೋಲ್ಗೆ, ಸೀಮಿತಕ್ಕೆ ಸಿಕ್ಕಿದೆ. ಈಗ ಬೇರೆ ದೇಶಗಳು ಸಫರ್ ಮಾಡ್ತಿರುವಾಗ ಭಾರತದಂತ ದೇಶ 11,70,000 ಕೋಟಿ ಸಾಲ. ಹೌದು, ಈ ಸಲ. ಓಕೆ. ನೆಟ್ ಇನ್ವೆಸ್ಟ್ಮೆಂಟ್. ನೆಟ್ ಪ್ರಶ್ನೆ ಡೌಟ್ ಅಂತ, ಕಳೆದ ಕರೋನಾ ನಂತರದ 5 ವರ್ಷಗಳಲ್ಲಿ ಹೆಚ್ಚು ಕಡಿಮೆ ನಾವು ಒಂದು 66ರಿಂದ ನೀವು ಕೆಪೆಕ್ಸಲ್ಲಿ ನಾವು ಸ್ಪೆಂಡ್ ಮಾಡಿದ್ದೇವೆ. 5 ವರ್ಷದಲ್ಲಿ ಹಿಡ್ಕೊಳ್ಳಿ 11 ಅಲ್ವಾ, 11.1 ಇತ್ತು, 11.2 ಆಯಿತು. ಕೆಪೆಕ್ಸ್ ಸ್ಪೆಂಡಿಂಗ್ ಮಾಡ್ತಕ್ಕಂಥದ್ದರ ಉದ್ದೇಶ ಏನು? ಎಕನಾಮಿಕ್ ಸೈಕಲ್ ಕೂಡ ಆಗಲಿ, ದೇಶ ಉದ್ಧಾರ ಆಗಲಿ. ಒಂದು ವೇಳೆ ಆ 5 ವರ್ಷದಲ್ಲಿ ಆ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿದೆ ಅಂತಾದರೆ, ನಾನು ನಿಮ್ಗೆ ಎದಕ್ಕೆ ಕೇಳ್ತಿದ್ದೀನಿ ಅಂದರೆ, ಪಾಲಿಟಿಕ್ಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಬಾಲ್ ಗೇಮಾ ಅನ್ನೋ ಪ್ರಶ್ನೆಗೆ ಉತ್ತರ. ಕರೆಕ್ಟ್. ಪ್ರತಿಯೊಂದು ರಾಜ್ಯದ ಚುನಾವಣೆಯಲ್ಲಿ ಈ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಪ್ರತಿಯೊಂದು ರಾಜ್ಯದ ಚುನಾವಣೆಯಲ್ಲೂ ನೇರವಾಗಿ ಹಣ ಹಾಕ್ತಕ್ಕಂಥ ಒಂದು ಅನಿವಾರ್ಯತೆ ರಾಜಕೀಯ ಪಕ್ಷಗಳಿಗೆ ಯಾಕೆ ಸೃಷ್ಟಿ ಆಗ್ತಾ ಇದೆ? ಒಂದು ವೇಳೆ ಬಾರೋಯಿಂಗ್ ಕಡಿಮೆ ಆಗ್ತಿದೆ, ನಿಮ್ಮ ಕೆಪೆಕ್ಸ್ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿದೆ ಅಂದರೆ ಎಕನಾಮಿಕ್ಸ್ ಇಸ್ ಡಿಫ್ರೆಂಟ್, ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ಅಂತ ಲೆಕ್ಕನ? ಇನ್ನು ಪೊಲಿಟಿಕಲ್ ಕ್ವಶನ್ ಅನ್ನೋ ರೀತಿ ತಗೋಬೇಡಿ. ಆರ್ಥಿಕ ಸರ್ವೆ ಕಳವಳ ವ್ಯಕ್ತಪಡಿಸ್ತು. ಇಲ್ಲ, ಖಂಡಿತ ನನಗೆ ಡೌಟ್ ಅಂತ ಕೇಳಿದ್ರೆ ಪಾಲಿಟಿಕ್ಸ್ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಮಾತಾಡ್ತಾರೆ. Good economics is a bad politics. Good economics is also good politics. Good politics need not be good economics. Sometimes yes. ಅದನ್ನು ನಾನು ಹೇಳೋದು. ಯಾಕೆಂದರೆ ನೀವು ಯಾವುದೇ ಒಳ್ಳೆಯ ಆರ್ಥಿಕ ನೀತಿ ನೋಡಿ, ಅದು ಒಳ್ಳೆಯ ರಾಜಕೀಯ ನೀತಿಯೂ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಆದರೆ ಎಲ್ಲ ಒಳ್ಳೆಯ ರಾಜಕೀಯ ನಡೆ ಅಥವಾ ನೀತಿ ಒಳ್ಳೆಯ ಆರ್ಥಿಕ ನೀತಿ ಆಗಬೇಕಾಗಿಲ್ಲ, ಆಗಲೂಬಹುದು, ಆಗಬೇಕಾಗಿಲ್ಲ. ಸೊ ಇದನ್ನ ನನ್ಗನ್ಸೋದು. ಬಟ್ ಏನಂದ್ರೆ ನಮಗೆ ನೀವು ಗಮನಿಸ್ಬೋದು ನಮ್ಮ ಟ್ರೂ ಅಲ್ಲ ಸರ್. ಇಫ್ ಗುಡ್ ಎಕನಾಮಿಕ್ಸ್ ಇಸ್ ಗುಡ್ ಪಾಲಿಟಿಕ್ಸ್, good politics capex and all the that is infrastructure push we are giving, it should translate into politics. ಆಗ್ತಾ ಇದೆ ಅಲ್ಲ, ಅದು ಆಗ್ತಾ ಇದೆ. ಬಟ್ ನೀವು ಅದನ್ನ ಹೆಂಗೆ ಬಿಂಬಿಸ್ತೀರಿ ಅನ್ನುವಂಥದ್ದು. ಈಗ ನೀವು ಹೈವೇಗಳನ್ನ ನೋಡಿ, ಮೊದಲಿನ ಹೈವೇನ ಕಂಪೇರ್ ಮಾಡಿ ಇವತ್ತಿನ ಹೈವೇ ನೋಡಿ, ರೈಲ್ ರೋಡ್ ನೋಡಿ, ಎಲೆಕ್ಟ್ರಿಫಿಕೇಶನ್ ನೋಡಿ, ಪೋರ್ಟ್ಸ್ ನೋಡಿ, ಐದರ್ ಶಿಪ್ನ ಪೋರ್ಟ್ಸ್ ನೋಡಿ, ಏರ್ಪೋರ್ಟ್ಸ್ ನೋಡಿ,
ಡೆವಲಪ್ಮೆಂಟ್ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನೇನು ಯಾರೂ ಅಲ್ಲೆಗಳೆಯೋಕ್ಕಾಗಲ್ಲ. ನೀವು ಸುಮ್ಮನೆ ಕಣ್ಣನ್ನು ಬಿಟ್ಟು ಪಾಲಿಟಿಕ್ಸ್ ಬಿಟ್ಟು ಕಣ್ಣನ್ನು ತೆರೆದ್ರೆ ಖಂಡಿತ ಈ ಡೆವಲಪ್ಮೆಂಟ್ ಕಾಣುತ್ತೆ. ಇಷ್ಟು ಸಾಕ ನನಗೂ ಅನಿಸುತ್ತೆ, ಇನ್ನೂ ಜಾಸ್ತಿ ಆಗಿರಬೇಕಾಗಿತ್ತು ಅಂತ. ಅದು ಚರ್ಚೆ ಬೇರೆ. ಆಮೇಲೆ 55% GDP-ಗೆ ನಾವು ಏನು ತಂದಿದ್ದೀವಲ್ವಾ, ನಮ್ಮ GDP ಟು ಲೋನ್ ರೇಷಿಯೋ 55% ಏನು ತಂದಿದ್ದೀವಿ. ದಟ್ ಈಸ್ ಅನದರ್ ಗುಡ್ ಅಚೀವ್ಮೆಂಟ್. ಏನು ಪ್ಲಾನ್ ಇದೆ ಎಲ್ಲ ಕ್ಲಿಯರ್ ಆಗಿ ಗೋಲ್ ಇದೆ. 2030ಕ್ಕೆ ನಾವು ಇಷ್ಟು ತಗೊಂಡ್ಬಿಡ್ಬೇಕು, ಅದಕ್ಕೆ ಗೋಲ್ ಹಾಕ್ಕೊಂಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ರು 4.4% ಫಿಸ್ಕಲ್ ಡೆಫಿಸಿಟ್ ಇದ್ದಾಗ ಇನ್ನೂ ಕಡಿಮೆ ಮಾಡ್ತೀವಿ. ಈ ಸರಿ 4.3 ತಗೊಂಡು ಬಂದಿದ್ದಾರೆ ಫಿಸ್ಕಲ್ ಡೆಫಿಸಿಟ್. ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಗೆ ಯಾವಾಗಲೂ ಫಿಸಿಕಲ್ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟೋ ಹಾಗೆಯೇ ಗ್ರೋತ್ ಕೂಡ ಇಂಪಾರ್ಟೆಂಟ್. ಗ್ರೋತ್ ಅನ್ನುವಾಗ ನಾವ್ಯಾವತ್ತು ಇನ್ಕ್ಲೂಸಿವಿಟಿ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಇದು ಇನ್ಕ್ಲೂಸಿವ್ ಆಗಿರುವ ಗ್ರೋತ್ ಆಗಿರೋದನ್ನು ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಬಲ್ಲೆ ಯಾವ ಕಾರಣಕ್ಕಾಗಿ ಇದು ಇನ್ಕ್ಲೂಸಿವ್ ಇದೆ ಅಂತ. ಇನ್ನೊಂದು ಪ್ರಮುಖವಾದ ಮಾತನ್ನ ಹೇಳಬೇಕು ನಾನಿಲ್ಲಿ. ಯಾವಾಗಲೂ ಏನಾಗ್ತಾ ಇತ್ತು, ಅಮೃತ್ ಕಾಲ್ ಅಂತ ಅನೌನ್ಸ್ ಮಾಡಿದ್ರು ಫಸ್ಟು, ಆಮೇಲೆ ಅದ್ರ ಜೊತೆಗೆ ಆತ್ಮನಿರ್ಭರ್ ಭಾರತ ಬಂತು. ಅವಾಗೇನಾಯಿತು, ನೆಕ್ಸ್ಟ್ ಇಯರು ಕರ್ತವ್ಯ ಕಾಲ್ ಅಂತ ಬಂದರು. ಅವಾಗ ಅನೇಕರು ಪ್ರಶ್ನೆ ಮಾಡಿದ್ದುಂಟು, ಈವನ್ ನಾನು ಆ ಚರ್ಚೆಗಳಲ್ಲಿ ಭಾಗಿಯಾಗಿದ್ದೆ. ಕರ್ತವ್ಯ ಕಾಲ್ ಅನ್ನುವಂಥದ್ದನ್ನು ನೀವು ಜನರ ಮೇಲೆ ಹಾಕಿದಿರಿ, ನೀವು ನಿಮ್ಮ ಕರ್ತವ್ಯ ಮಾಡಿ ಅಂತ ಹೇಳ್ತಿದ್ದೀರಿ. ಆಗಲಿ ಸರ್ಕಾರ ತನ್ನ ಕರ್ತವ್ಯದಿಂದ ಹಿಂದುಳಿದು ಬಿಟ್ಟಿದೆಯಾ ಅಥವಾ ಹಿಂತೆಗೆದುಕೊಂಡಿದೆಯಾ, ಅದನ್ನೂ ಒಂಥರ ಡಿಸ್ಇನ್ವೆಸ್ಟ್ಮೆಂಟ್ ಥರ ಮಾಡಿಬಿಟ್ರ ಅನ್ನುವಂಥ ಅರ್ಥ ಬರುವ ಅನೇಕ ಚರ್ಚೆಗಳು ನಡೆದು ನಾನು ಅದರಲ್ಲಿ ಭಾಗಿಯಾಗಿದ್ದೆ. ಈಗ ಬಹುಶಃ ಇದರಲ್ಲಿ 6 ಕರ್ತವ್ಯಗಳನ್ನು ನಾನು ಮಾಡ್ತೀನಿ. ಆ ಕರ್ತವ್ಯಗಳಿಗೆ ರೋಡ್ ಮ್ಯಾಪ್ ಏನು, ಹೇಗೆ ನಾನು ಎಲ್ಲರನ್ನ ಒಳಗೊಳ್ತೀನಿ ಅಂತ ಹೇಳುವಂಥ ಅಂಕಿಅಂಶಗಳು ಮತ್ತು ಅದಕ್ಕೆ ಬೇಕಾಗುವ ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿರುವಾಗ, ನಾನು ಈ ಬಜೆಟ್ನ ಒಂದು ಪ್ಯೂರ್ ಅರ್ಥಶಾಸ್ತ್ರದ ದೃಷ್ಟಿಯಿಂದಲೇ ನೋಡುವಾಗ ನನಗೆ ಇದನ್ನು ಯಾವುದೇ ರೀತಿಯಲ್ಲಿ ಇದನ್ನು ಟೀಕಿಸ್ಬೇಕು ಅನ್ಸಲ್ಲ. ಆದರೆ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತ, ಖಂಡಿತ ಯಾವಾಗಲೂ ರೂಮ್ ಇರುತ್ತೆ. ಬಜೆಟ್ ಅನ್ನುವಂಥದ್ದು ಯಾವಾಗ ಅಂತಂದರೆ ದಿಲ್ ಮಾಂಗೆ ಮೋರ್, ನನಗೇನು ಬಂತು ಅನ್ನುವಾಗ ಇನ್ನೂ ಮಾಡಿರ್ಬೋದಾಗಿತ್ತು. ಕರ್ನಾಟಕಕ್ಕೂ ನೀವು ಇನ್ನೇನಾದ್ರು ಕೊಟ್ಟಿರ್ಬೋದಾಗಿತ್ತು. ಸಬರ್ಬನ್ ರೈಲಿಗೆ ದುಡ್ಡು ಕೊಟ್ಟಿರಬಹುದಿತ್ತು ಅಂತ ನಾನು ಹೇಳ್ತೀನಿ. ಆದರೆ ಓವರ್ ಆಲ್ ಪಿಕ್ಚರ್ನ ನೋಡುವಾಗ ನನ್ನ ರಾಜ್ಯಕ್ಕೆ ಇನ್ನೂ ಬರಬೇಕಿತ್ತು ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ನೀವು ಓವರ್ ಆಲ್ ಭಾರತಕ್ಕೆ, ದೇಶಕ್ಕೆ ಒಳ್ಳೆಯದಾದರೆ ನನ್ನ ರಾಜ್ಯಕ್ಕೂ ಒಂದಿನ ಒಳ್ಳೆಯದಾಗತ್ತೆ ಅನ್ನುವಂತಹ ಮಹದಾಶಿಯೊಂದಿಗೆ ನಾನು ಈ ಬಜೆಟನ್ನು ಸ್ವಾಗತ. ನನಗೆ ಸೆಕ್ಟರ್ ವೈಸ್ ನಾವು ಇದನ್ನ ಒಂದು ವಿಚಾರ ಏನು ಅಂತಂದರೆ, ತುಂಬ ಅನಿಶ್ಚಿತತೆ ಇದೆ ವಿಶ್ವದಲ್ಲಿ. ಹೌದು, ಫೇಸ್ ಮಾಡಬೇಕು ಅಂತ ಈಗ ಅನೇಕ ಟ್ರೇಡ್ ಡೀಲ್ಸ್ ಆಗ್ತಾ ಇದೆ. EU27 ಜೊತೆಗೂ ಯುರೋಪ್ 27 ಜೊತೆಗೂ ಆಗಿದೆ. ಅದೆಲ್ಲ ಒಂದು ಕಡೆ. ಮತ್ತು ಅದಕ್ಕೆ ನಾವು ಕೇಟರ್ ಮಾಡೋಕ್ಕಾಗಬೇಕಲ್ಲ. ಟ್ರೇಡ್ ಡೀಲ್ ಮಾಡೋದು ಒಂದು, ನಮ್ಮಲ್ಲಿ ಆ ಮಟ್ಟದ ಉತ್ಪಾದನೆ ಆದರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ, ಆ ಗುಣಮಟ್ಟದ. ಸೊ ಇವಾಗ ಏನು ಮಾಡಬೇಕು, ಈಗ ಮೇಯ್ನ್ ನೋಡಿ, MSMEನ ನಾವು ಪುನಶ್ಚೇತನಗೊಳಿಸ್ಬೇಕು ಅಂತ ಯಾವಾಗಲೂ ಮಾತಾಡ್ತಿರ್ತೀವಿ. MSMEಗೆ ಪುನಶ್ಚೇತನಗೊಳಿಸ್ಬೇಕು ಅಂತಂದಾಗ ನಮಗೆ ಇರುವಂಥ ದಾರಿಗಳೇನು ಅಂತಂದರೆ, ನೀವು ಅವ್ರಿಗೆ ಕ್ರೆಡಿಟ್ ಸೌಲಭ್ಯಗಳನ್ನು ಹೆಚ್ಚಿಗೆ ಕೊಡಿ, ಮಾರ್ಕೆಟ್ಗೆ ಮಾಡುವಾಗ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ. ಇವೆರಡೂ ಈ ಬಜೆಟಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ 10,000 ಕೋಟಿ MSMEಸ್ಗೆ ಡೆಡಿಕೇಟೆಡ್ ಗ್ರೋತ್ ಫಂಡ್ ಅಂತ ಕೊಟ್ಟಿದ್ದಾರೆ, ಫಂಡ್ ಆಫ್ ಫಂಡ್ಸ್ ಬಿಟ್ಟು. ಆಮೇಲೆ ನಿಮಗೆ ಟಾಪ್ ಅಪ್ ಮಾಡಿದ್ದಾರೆ 2,000 ಕೋಟಿ ಹಣವನ್ನು. ಇದನ್ನ ನಾವು ಸೆಲ್ಫ್ ರಿಲಯಂಟ್ ಇದರಲ್ಲಿ ಫಂಡಲ್ಲಿ ಅದನ್ನು ಟಾಪ್ ಅಪ್ ಮಾಡಿದ್ದಾರೆ. ಈಗ MSMEಗೆ ಸಿಗುತ್ತೆ. ಆಮೇಲೆ ನೀವು ನೋಡಿ, ಈ ಲಿಕ್ವಿಡಿಟಿ ಅಂದರೆ ಒಂದು 7 ಲಕ್ಷ ಕೋಟಿಯನ್ನು ಯಾವ MSMEಗಳು ಈ ಟ್ರೇಡ್ಸ್ ಜೊತೆಗೆ ಹ್ಯಾಂಡಲ್ ಮಾಡುತ್ತೆ, ಯಾವುದು ಈ ಟ್ರೇಡ್ ರಿಲೇಟೆಡ್ ಎಕ್ಸ್ಚೇಂಜ್ ಎಲ್ಲ ಮಾಡುತ್ತಲ್ಲ, ಅವುಗಳಿಗೆ ಕೊಟ್ಟಿದ್ದಾರೆ, ಸಾಲಕ್ಕಾಗಿ ಮೀಸಲಾಗಿ. ಆಮೇಲೆ ನಾವು ಟೈರ್ 2 ಟೈರ್ 3 ಸಿಟಿಗಳಲ್ಲಿ MSME ಜಾಸ್ತಿ ಬರಬೇಕು. ನಾವು ಅವಾಗಲಿಂದ ಡಿಕಂಜೆಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಟೈರ್ 2 ಟೈರ್ 3 ಸಿಟೀಸ್ ಬಗ್ಗೆ ನಾವು ಮಾತಾಡ್ತೀವಾಗಲೇ ಅವ್ರಿಗೆ ಹಣ ಕೊಡುವಂಥದ್ದು, ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದು ನಾವು ಸಾಮಾನ್ಯವಾಗಿ ಮಾತಾಡೋದು ಬರೀ ಅಷ್ಟೇ. ಆಯವ್ಯಯದಲ್ಲಿ ಕೂಡ ಕಾಣಿಸ್ತಾ ಇರಲಿಲ್ಲ. ಇದರಲ್ಲಿ ನೀವು ನೋಡಿ, ಟೈರ್ 2 ಟೈರ್ 3 ಸಿಟೀಸಲ್ಲಿ MSMEಗಳು ಏನಿದ್ದಾವೆ ಅಲ್ಲಿ ಇಷ್ಟು ದಿನ ನೀವು ಗಮನಿಸಿದ್ರೆ ಅನ್ರಿಜಿಸ್ಟರ್ಡ್ MSMEಗಳು ಜಾಸ್ತಿ ಇದ್ವು, ರಿಜಿಸ್ಟರ್ಡ್ MSME ಕಡಿಮೆ ಇತ್ತು. ನಾವು ಅನೇಕ ಸರಿ ಅವರನ್ನು ಕೇಳುವಾಗ ಅವ್ರು ಹೇಳ್ತಾ ಇದ್ರು, ಅಯ್ಯೋ ನಮ್ಗೆ ಇದೇ ಬೇಡ, ಅವ್ರಿಗೆ ಅನುಕೂಲ ಕೊಡ್ತಾರೆ, ರಿಜಿಸ್ಟರ್ಡ್ಗೆ ಸಾಲ ಎಲ್ಲ ಸುಲಭವಾಗಿ ಸಿಗುತ್ತೆ, ಆದರೆ ನಮಗೆ ಅವ್ರದ್ದು ಬರೋದು, ಇನ್ಸ್ಪೆಕ್ಷನ್ ಮಾಡೋದು, ಅದು ಕೊಡಿ ಇದು ಕೊಡಿ ಅನ್ನೋದು ನಮಗೆ ಬೇಡ ಅನ್ನೋ ಥರದಲ್ಲೇ ಇದ್ವು. ಈಗ ಉದ್ಯಮ್ ಪ್ಲಾಟ್ಫಾರ್ಮ್ ಬಂದಮೇಲೆ ನಿಮಗೆ ಎಲ್ಲವೂ ಆರ್ಗನೈಸ್ಡ್ ಆಗಿ MSMEಗಳು ಹೋಗ್ತಾ ಇದೆ. ಅಂಥ ಟೈಮಲ್ಲಿ ಟೈರ್ 2 ಟೈರ್ 3 ಸಿಟೀಸಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ನಮಗೆ ಫೈಲ್ ಮಾಡಬೇಕು, ರಿಟರ್ನ್ಸ್ ಎಲ್ಲ ಫೈಲ್ ಮಾಡಬೇಕು, ನಮಗೆ ಅದು ಕಷ್ಟ ಆಗಿದೆ, ನಾವು ಹೋಗಿ ನೀವು ದುಬಾರಿ ಚಾರ್ಟರ್ಡ್ ಅಕೌಂಟೆಂಟ್ನ ಭೇಟಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಕಾರ್ಪೊರೇಟ್ ಮಿತ್ರಗಳನ್ನು ಮಾಡಿದ್ದಾರೆ. ಈ ಕಾರ್ಪೊರೇಟ್ ಮಿತ್ರರ ಕೆಲಸ ಏನು, ಇವ್ರಿಗೆ ಹೆಲ್ಪ್ ಮಾಡೋದು. ಅದು ತುಂಬ ನಾಮಿನಲ್ ಫೀ ತಗೊಂಡು ಅವ್ರಿಗೆ ನೀವು MSMEಗೆ ಹೆಂಗೆ ಕಂಪ್ಲೈನ್ಸ್ ಮಾಡೋದು, ಹೆಂಗೆ ರೆಗ್ಯುಲರೈಸ್ ಮಾಡೋದು, ಇದು ಒಂದು ಕಡೆ. ಎರಡನೇದು, ಭಾರತಕ್ಕೆ ಯಾವುದರಲ್ಲಿ ತುಂಬ ನಮಗೆ ಪ್ರೊಡಕ್ಟಿವ್ ಕೆಪಾಸಿಟಿ ಜಾಸ್ತಿ ಇದೆ, ಸ್ಟ್ರೆಂತ್ಸ್
ಯಾವುದಿದೆ. ಈಗ ರೇರ್ ಅರ್ತ್ ಮಿನರಲ್ಸ್, ಈಗ ಚೈನಾ ಯಾಕೆ ಅವ್ರು ಚೈನಾಗೆ ಏನಾದರೂ ಟ್ಯಾರಿಫ್ ಜಾಸ್ತಿ ಮಾಡಿದ್ರೆ ಚೈನಾ ಹೇಳುತ್ತೆ ನಾನು ಡಬಲ್ ಆಗ್ತೀನಿ ಇನ್ಮೇಲೆ ಅಂತ. ನೋಡಿದೀವಿ ಅದನ್ನ. ಆದ್ರೆ ಚೈನಾ ಮೇಲೆ ವಾಪಸ್ ತಗೋತಾರೆ. ಭಾರತದ ಮೇಲೆ ಅಷ್ಟು ಸುಲಭವಾಗಿ ಇವರು ಬಗ್ಗಲ್ಲ. ಯಾಕೆಂದ್ರೆ ನಾವಿನ್ನೂ ಅಷ್ಟು ಆರ್ಥಿಕವಾಗಿ ಬಲಾಢ್ಯರಾಗಿಲ್ಲ. ಆರ್ಥಿಕವಾಗಿ ಬಲಾಢ್ಯರಾಗಿಲ್ಲ ಮತ್ತು ಅಮೆರಿಕಕ್ಕೆ ಬೇಕಾದಂತಹ ವಸ್ತುಗಳು ನಮ್ಮ ಹತ್ರ ಸಿಗ್ತವೆ ಅನ್ನುವಂಥದ್ದು ಯಾವುದೂ ಇಲ್ಲ. ನಾವು ಮಾತ್ರ ಕೊಟ್ಟರೆ ನಿಮ್ಮ ಜೀವನ ನಡೆಯುತ್ತೆ. ಸರ್ವಿಸ್ ಡಿಪೆಂಡೆಂಟ್ ಇದೆ, ಪ್ರಾಡಕ್ಟ್ ಡಿಪೆಂಡೆಂಟ್. ಅದಕ್ಕೆ ಇವಾಗ ನೀವು ಗಮನಿಸಿದ್ರೆ ಸೆಮಿ ಕಂಡಕ್ಟರ್ಗೂ ಇದು ಮಾಡಿದ್ದಾರೆ. ರೇರ್ ಅರ್ತ್ ಮಿನರಲ್ಸ್ ನಮ್ಮ ಒಡಿಶಾ, ಕರ್ನಾಟಕ, ಅದು ಒಂದು ಕರ್ನಾಟಕದಲ್ಲಿ ಇದೆ. ಕರ್ನಾಟಕ, ಒಡಿಶಾ ಮತ್ತೆ ಆಂಧ್ರ ಪ್ರದೇಶ ಈ ತರದ ರಾಜ್ಯಗಳಿಗೆ ನಾವು ಅವ್ರೇನ್ ಮಾಡಿದ್ದಾರೆ, ರೇರ್ ಅರ್ತ್ ಮಿನರಲ್ಸ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಿ ಅವುಗಳನ್ನು ನಾವು ಭಾರತದಿಂದ ರಫ್ತು ಮಾಡೋಕೆ ಏನೇನು ಬೇಕೋ ಅದ್ರ ಕಡೆಗೆ ಒಂದು ಗಮನ ಕೊಟ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಸ್ಟ್ರೆಂತ್ ನಮ್ಮಲ್ಲಿ ಏನು ಅಂದರೆ ಬಯೋಫಾರ್ಮಾ, ಜೈವಿಕ ಫಾರ್ಮಾ. ಈ ಜೈವಿಕ ಔಷಧಿಗಳೇನಿದೆ, ಈಗ ನೋಡಿ, ಈಗ ಕೋವಿಡ್ ಬಂದಾಗ WHO ಅದು ಮುಗಿತಾ ಇದ್ದಂಗೆ ಒಂದು ವಾರ್ನಿಂಗ್ ಕೊಡ್ತು ನಮಗೆ, ಈ ಥರದ್ದು ಇದು ಸ್ಟ್ಯಾಂಡ್ ಅಲೋನ್ ಅಲ್ಲ, ಮತ್ತೆ ಮತ್ತೆ ಮರುಕಳಿಸಬಹುದು, ಎಲ್ಲ ದೇಶಗಳು ಈಗಲಿಂದ ಜಾಗೃತವಾಗಬೇಕು ಅನ್ನುವಂಥದ್ದು. ಆಗ ನಾವೇನು ಮಾಡಿದ್ವಿ, ಫಸ್ಟ್ ಟೈಮು ಪ್ರೈವೇಟೈಸೇಷನು. ನಮ್ಗೆ ಗೊತ್ತಿದೆ ಪ್ರೈವೇಟ್ ಕಂಪನಿಗಳು ಕೋಆಪ್ರೇಟ್ ಮಾಡುವ, ಈಗ ಫಾರಿನಿಂದ ಆಕ್ಸ್ಫರ್ಡ್ ಜೊತೆಗೆ ಇಲ್ಲಿ ಟೈಅಪ್ ಮಾಡಿಕೊಂಡು ಯಾವಾಗಲೂ ಕೋಆಪ್ರೇಷನ್ ಕಾಂಪಿಟೇಷನ್ ಒಟ್ಟೊಟ್ಟಿಗೆ ಇದ್ದದ್ದು ಮೊದಲನೇ ಸರಿ ನೋಡಿದ್ವಿ ನಾವು ಎಕನಾಮಿಕ್ಸಲ್ಲಿ ಕೋಆಪ್ಟೇಷನ್ ಅಂತ ಒಂದು ಹೊಸ ಪದವು ಅದಕ್ಕೆ ಸೃಷ್ಟಿ ಆಯಿತು. ಸೊ ಈ ಥರದ ಒಂದು ಸನ್ನಿವೇಶದಲ್ಲಿ ಏನು ಮಾಡಿದರೆ, ಈಗ ಬಯೋಫಾರ್ಮಾನ ಜೈವಿಕ ಔಷಧಿಯನ್ನು ತಯಾರಿಸಲಿಕ್ಕೆ ಏನು ಇವಾಗಿಂದ ತಯಾರಿ ಮಾಡ್ತಾ ಇರೋದಿದೆಯಲ್ಲ, ಅದಕ್ಕೆ ನೋಡಿ 10,000 ಕೋಟಿ ಔಟ್ಲೇನ ಅನೌನ್ಸ್ ಮಾಡಿರೋದಿದೆಯಲ್ಲ, ಮತ್ತು 1000 ಸೈಟ್ಸ್ ಅಂದರೆ ಕ್ಲಿನಿಕಲ್ ಟೆಸ್ಟ್ ಮಾಡಬೇಕು ಇಮಿಡಿಯೇಟ್. ಈ ಕೋವಿಡ್ ಟೈಮಲ್ಲಿ ಆಗಿದ್ದು ನಮಗೆ ಟೈಮ್ ಇರಲಿಲ್ಲ. ಕೋವಿಡ್ ಟೈಮಲ್ಲಿ ಇದನ್ನು ನಾವು ನಿಜವಾಗ್ಲೂ ಕ್ಲಿನಿಕಲ್ ಟ್ರಯಲ್ಸ್ ಆಯ್ತಾ, ಎಷ್ಟಾಯಿತು, ಎಷ್ಟಿದು, ಬಟ್ ಅನಿವಾರ್ಯ ಇತ್ತು, ಅದು ಬಿಟ್ಟರೆ ಬೇರೆ ಅವಕಾಶ ಇರಲಿಲ್ಲ. ಈಗ ನೆಕ್ಸ್ಟ್ ಹಂಗೆ ಆಗಬಾರ್ದು. ಹಾಗಾಗಿ ಇವಾಗಲೇ ಅದಕ್ಕೆ ಕ್ಲಿನಿಕಲ್ ಟ್ರಯಲ್ಸ್ಗೂ ತಗೊಂಡು ಅದಕ್ಕೆ ಏನೇನು ಮಾನದಂಡಗಳು ಮಾಡಬೇಕು, ಆ ಥರದ ಒಂದು ವ್ಯಾಕ್ಸಿನೇಷನ್ ಮಾಡೋವಂಥದ್ದು, ಬೇರೆ ಬೇರೆ ಇನ್ನೂ ಎಲ್ಲ ಡಿಸೀಸಸ್ಗೂ. ಇದು ಜಸ್ಟ್ ಒಂದು ನಾನು ವ್ಯಾಕ್ಸಿನನ್ನು ಉದಾಹರಣೆ ಕೊಟ್ಟೆ. ಜೈವಿಕವಾಗಿ ಏನೇನು ನಾವು ಔಷಧಿಗಳನ್ನು ಉಪಯೋಗಿಸಿ ರೇರ್ ಡಿಸೀಸಸ್ ಇರ್ತವೆ ಅವುಗಳನ್ನು ಸಾಲ್ವ್ ಮಾಡುವಂಥದ್ದನ್ನು ತುಂಬ ಚೆನ್ನಾಗಿ ಮಾಡುವಂಥದ್ದಿದೆ. ಇನ್ನು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಯುವ ಶಕ್ತಿಯ ಕಡೆಗೆ ಗಮನ ಕೊಡ್ತಾನೆ ನೀವು ದಿವ್ಯಾಂಗನ ಕಡೆಗೂ ಗಮನ ಕೊಟ್ಟಿದ್ದೀರಿ, ವಯಸ್ಸಾದವ್ರಿಗೂ ಗಮನ ಕೊಟ್ಟಿದ್ದೀರಿ ಅಂತ. ನಾವು ಯಾವಾಗಲೂ ಏನು ಅಂದರೆ, ಭಾರತ ಈಗ ಜನಸಂಖ್ಯಾ ಲಾಭಾಂಶವನ್ನು ಪಡಿತಾ ಇದೆ, ಹಾಗಾಗಿ ನಾವು ಎಲ್ಲರೂ ಯುವಕರಿಗೆ ಕೊಡಬೇಕು, 100% ಕರೆಕ್ಟ್. ಆದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಇಷ್ಟು ದಿನ ಏನಾಗಿತ್ತು ಅಂತಂದರೆ, ಈ ಕೇರ್ ಗೀವರ್ಸ್ ಅಂತ ಈಗೇನು ನಮ್ಮಲ್ಲಿ 15 ಕೋಟಿ ಜನ ಈಗ ಬ್ರಾಕೆಟ್ 70 ಇಯರ್ಸ್ 65 ಇಯರ್ಸ್ ಪ್ಲಸ್ ಇದ್ದಾರೆ. ಈ 65 ವರ್ಷದಿಂದ ಅಷ್ಟೊಂದು ಜನ ಇದ್ದಾರೆ ನಮ್ಮಲ್ಲಿ, 15 ಕೋಟಿ ಜನ ಇದ್ದಾರೆ. ಅವ್ರಿಗೆ ಎಷ್ಟೋ ಸರಿ ಏನಾಗುತ್ತೆ, ಮನೆಯಲ್ಲಿ ಕೆಲವು ಸರಿ ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ ಕಾಳಜಿ ತಗೊಳ್ಳೋರು ಇದ್ದಾರೆ, ಇನ್ನು ಕೆಲವು ಕಡೆ ಕಾಳಜಿ ತಗೊಳ್ಳೋರು ಇಲ್ಲ. ಆದರೆ ಅವ್ರನ್ನ ನೋಡ್ಕೊಳ್ಳೋಕ್ಕೂ ವಿಶೇಷ ತರಬೇತಿ ಬೇಕು. ಈಗ ಅವ್ರಿಗೆ ಕಾಯಿಲೆಗಳಿರ್ಬೋದು, ಅವ್ರಿಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಒಂದು ಟ್ರೈನ್ ಮಾಡೋದಿರ್ಬೋದು, ಈ ಥರದಕ್ಕೆಲ್ಲ ಒಂದು ನಿಮ್ಗೆ ಒಂದು ಬೇಕಾಗುತ್ತೆ. ಸೊ ಅದಕ್ಕೆ ಟ್ರೈನ್ ಇವಾಗಿಂದ ಶುರು ಮಾಡಿದ್ದಾರೆ. 1.5 ಲಕ್ಷ ಜನ ಯುವಕರಿಗೂ ಕೆಲಸ ಸಿಕ್ತು, ನಮ್ಗೆ ವಯಸ್ಸಾದವ್ರಿಗೂ ಒಂದು ಇಲ್ಲಪ್ಪ ನನ್ನನ್ನು ಈ ದೇಶ ಗೌರವಯುತವಾಗಿ ಕೆಲಸ ಪಡೆಯೋದಕ್ಕೆ ಅವಕಾಶಗಳು ಜಾಸ್ತಿ ಇರ್ತಾವೆ. ಅವ್ರಿಗೂ ಇದೆ, ಅವ್ರು ಹೋಗದೇ ಇರಲಿ, ಇಲ್ಲೇ ನಮ್ಮಲ್ಲಿ ಕೆಲಸ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.